ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಕ್ಯಾಸಲ್ ರಾಕ್ ರೈಲು ನಿಲ್ದಾಣವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯೆ ಇರುವ ಸುಂದರ ಮತ್ತು ಐತಿಹಾಸಿಕ ನಿಲ್ದಾಣ. ಹುಬ್ಬಳ್ಳಿ, ಲೋಂಡಾ, ವಾಸ್ಕೋಡಿಗಾಮ ರೈಲು ಮಾರ್ಗದಲ್ಲಿದ್ದು ದೂದ್ಸಾಗರ್ ಜಲಪಾತಕ್ಕೆ, ಪ್ರಕೃತಿ ಸೌಂದರ್ಯ, ಹಳೆ ಶೈಲಿಯ ರೈಲು ನಿಲ್ದಾಣಕ್ಕೆ ಪ್ರಸಿದ್ಧಿಯಾಗಿದೆ. ಶಾಂತವಾದ ವಾತಾವರಣ ಹೊಂದಿದೆ. ಟ್ರೆಕ್ಕಿಂಗ್ ಕೈಗೊಳ್ಳುವವರಿಗೆ ತುಂಬ ಒಳ್ಳೆಯ ಜಾಗ. ಟ್ರೆಕ್ಕಿಂಗ್ ಅಂದರೆ ಬೆಟ್ಟ ಹತ್ತುವುದು. ಈ ಭಾಗದಿಂದ 18 ರೈಲುಗಳು ಪ್ರತಿದಿನ ಹಾದು ಹೋಗುತ್ತವೆ. ಇಲ್ಲಿ ಪ್ರಮುಖವಾದ ಘಾಟ್ ಬ್ರಗಾಂಜಾ ಘಾಟ್. ಬ್ರಿಟಿಷರ ಕಾಲದ ರೈಲ್ವೆ ಸುರಂಗಗಳು ನೋಡಬಹುದು. ಹಸಿರು ಬೆಟ್ಟಗಳು, ಕಣಿವೆಗಳಿಂದ ತುಂಬಿಕೊಂಡಿದೆ. ಪ್ರವಾಸಿಗರಿಗೆ ಪಕ್ಷಿ ವೀಕ್ಷಣೆಯೂ ನೋಡಬಹುದಾಗಿದೆ. ಸಮತಟ್ಟಾದ ಭೂಮಿ, ಬಯಲು ಪ್ರದೇಶ. ನಿರೀಕ್ಷೆ ಮೀರಿಸುವ ಗುಪ್ತನಿಧಿ ಹೊಂದಿದೆ. ವಿಶಿಷ್ಟ ಶಿಲಾರಚನೆ ಹೊಂದಿರುವ ನೈಸರ್ಗಿಕ ಬಂಡೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ಸುಣ್ಣದ ಕಲ್ಲಿನ ಕಂಬಗಳು ಕಾವಲುಗಾರರಂತೆ ನಮಗೆ ಅನುಭವ ಆಗುತ್ತದೆ. 80 ಮಿಲಿಯನ್ ವರ್ಷಗಳಿಗಿಂತ ಹೆಚ್ಚು ಹಳೆಯದು. ಹೂಗಳು ಬಂಡೆಗಳ ಮಧ್ಯೆ ಅರಳುತ್ತವೆ. ಈ ನಿಸರ್ಗದಲ್ಲಿ ಪಕ್ಷಿಗಳು ನಮ್ಮ ತಲೆ ಮೇಲೆ ಹಾರುತ್ತಿವೆ ಹಾಗೆ ಗೋಚರಿಸುತ್ತದೆ. ಕ್ಯಾಸಲ್ ರಾಕ್ ಎಷ್ಟು ಭಿನ್ನವಾಗಿದೆಯೋ ಅಷ್ಟೇ ಆಕರ್ಷಕ ಆಗಿದೆ. ಕ್ಯಾಸಲ್ ರಾಕ್ ಹುಲ್ಲುಗಾವಲಿನ ಮೇಲೆ ಕಾವಲು ಕಾಯುತ್ತಿರುವ ಸೀಮೆ ಸುಣ್ಣದ ಬೆಟ್ಟ ಆಗಿದೆ. ಇಂತಹ ಅಪರೂಪದ ಭೂದೃಶ್ಯಗಳು ಮುಂದಿನ ಪೀಳಿಗೆಗೂ ಉಳಿಯುವಂತೆ ಕಾಪಾಡಬೇಕು. ನಾವು ನೋಡಿಕೊಂಡು ಬಂದ ಸ್ಥಳಗಳ ಬಗ್ಗೆ ಅರಿವು ಮಾಡಿಸಬೇಕು. ಇಂತಹ ಪ್ರಕೃತಿ ರಮಣೀಯ ಸ್ಥಳಗಳ ಬಗ್ಗೆ ಕಾಳಜಿ ವಹಿಸಬೇಕು. ಪ್ರಯಾಣ ಕೈಗೊಳ್ಳುವ ಪ್ರವಾಸಿಗರಿಗೆ ಇದು ಆದ್ಯ ಕರ್ತವ್ಯ ಆಗಿರುತ್ತದೆ. ಕ್ಯಾಸಲ್ ರಾಕ್ ಅಂದರೆ ದೊಡ್ಡ ಬಂಡೆ. ಸಾಹಸ ಪ್ರಿಯರಿಗೆ ನೆಚ್ಚಿನ ತಾಣ. ಪ್ರಕೃತಿ ಮಡಿಲಲ್ಲಿ ಅದ್ಭುತ ನೋಟ ನೀಡುವ ಹಳೆಯ ರೈಲು ನಿಲ್ದಾಣ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.